ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ನಾವು ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. BMP-ಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರ? BBMP ಇಂದ BMP ಆಯ್ತು, BBMP ಇಂದ ಈಗ GB ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು, ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ, ಒಂದು ಟ್ರೀ ಪ್ಲಾಂಟಿಂಗ್ ಗೆ ನೀವು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಆ ಎಸ್ಟಿಮೇಟ್ ಅಲ್ಲಿ ನಿಜವಾಗಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸರ್ವೈವಲ್ ಆಗ್ತಾ ಇದೆ? ನಾನು ನೋಡಿದಂಗೆ ಒಂದು ಎಸ್ಟಿಮೇಟ್ ತರಿಸ್ಕೊಂಡು ನಾನು ಕರೀಗೌಡರು ಝೋನಲ್ ಕಮಿಷನರ್ ಇದ್ದಾಗ ನಾನು ಕಾನ್ಸ್ಟಿಟ್ಯೂನ್ಸಿ ಎಕ್ಸರ್ಸೈಸ್ ಮಾಡಿದೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ, ಅದರಲ್ಲಿ ಗುಣಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ, ನೀವು ನೆಟ್ಟಿರೋ ಒಂದೂ ಗಿಡಕ್ಕೆ ಗುಣಿ ಮಾಡಿಲ್ಲ. ಚಾಲೆಂಜ್ ಮಾಡ್ತೇನೆ, ಯು ಡಿಸ್ಪ್ರೂವ್ ಮೀ. ಎಲ್ಲಾನು ಕೂಡ ಫುಟ್ಪಾತ್ ಅಲ್ಲಿ ಮೀಡಿಯನ್ ನಲ್ಲಿ ತಗೊಂಡೋಗಿ ಮೇಲೆ ಕೆದಕ್ಬಿಟ್ಟು ಒಳಗೆ ಇಟ್ಟಿದ್ದೀರಿ ಬಿಟ್ರೆ ಒಂದಕ್ಕೂ ಗುಂಡಿ ಮಾಡಿಲ್ಲ. ಸ್ಟ್ರೇಟ್ ಅವೇ 300 ರೂಪಾಯಿ ನುಂಗಿದ್ದೀರ. ನಾವು ಐ ಮೇಕ್ ದಿಸ್ ಸ್ಟೇಟ್ಮೆಂಟ್, ಐ ಇನ್ವೈಟ್ ಯು ಟು ಡಿಸ್ಪ್ರೂವ್ ಮೀ. ಇಲ್ಲ ಮಾಡಿದೀವಿ ಅಂತ ಬನ್ನಿ ಹೋಗೋಣ, ನಾನು ಕರ್ಕೊಂಡು ಹೋಗಿ ನನ್ನ ತೋರಿಸಿ. ಅದರದ್ದು ಬೇರೆ ಎಷ್ಟೆಷ್ಟು ಕಾಂಪೊನೆಂಟ್ ಇದೆ, ಯಾವ್ಯಾವ ಕಾಂಪೊನೆಂಟ್ ಗೆ ಎಷ್ಟು ದುಡ್ಡು ಇಟ್ಟಿದ್ದೀರಿ? ಗೋಯಿಂಗ್ ಬ್ಯಾಕ್ ಟು ದ ಅರ್ಲಿಯರ್ ಕ್ವೆಶ್ಚನ್, ಯಾವ ವರ್ಷ ಎಷ್ಟು ಗಿಡ ನೆಟ್ಟಿದ್ದೀರಾ, ಈಸ್ ಇಟ್ ರಿಫ್ಲೆಕ್ಟೆಡ್ ಇನ್ ದ ಟ್ರೀ ಸೆನ್ಸಸ್? ಸೊ ಇಷ್ಟು, ದಿಸ್ ಇಸ್ ದ ಪರ್ಪಸ್ ಫಾರ್ ವಿಚ್ ವಿ ಹ್ಯಾವ್ ದಿಸ್ ಮೀಟಿಂಗ್.